ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ನಾನು ನಾಗರಿಕತೆ ಮತ್ತು ಭಾಷೆಯ ಲಿಪಿ ಈ ಕುರಿತು ಒಂದಷ್ಟು ವಿಷಯಗಳು ತಮ್ಮ ಜೊತೆಗೆ ಚರ್ಚಿಸಬೇಕಾಗಿದೆ. ಸಾಮಾನ್ಯವಾಗಿ 2014ರ ನಂತರ ಭಾರತದಲ್ಲಿ ವಾಸಿಸುವ ಶೇಕಡಾ 98ರಷ್ಟು ಜನರ ಮೇಲೆ ಸಂಸ್ಕೃತವನ್ನ ಹೇರತಕ್ಕಂಥ ಪ್ರಕ್ರಿಯೆಗಳು ಆರಂಭಗೊಂಡಿದ್ದು ತಮಗೆಲ್ಲ ಗೊತ್ತಿದೆ. ಇವತ್ತಿಗೂ ಜಗತ್ತಿನ ಯಾವುದೇ ಪ್ರದೇಶದಲ್ಲಿ ಯಾರೊಬ್ಬರೂ ಮಾತನಾಡದ, ಬರೆಯದ ಹಾಗೂ ಓದದ ಪ್ರಾಚೀನ ಭಾಷೆ ಎಂದು ಸಂಸ್ಕೃತವನ್ನ ಬಿಂಬಿಸಲಾಗ್ತಿದೆ. ಸಂಸ್ಕೃತೇತರರ ಮೇಲೆ ಈ ಸಂಸ್ಕೃತವನ್ನ ಹೇರತಕ್ಕಂಥ ಚಟುವಟಿಕೆಗಳು 2014ರಿಂದ ತೀವ್ರತೆಯನ್ನ ಪಡೆದಿದೆ. 2015ರಲ್ಲಿ ಬ್ಯಾಂಕಾಕ್ನಲ್ಲಿ ನಡೆದ 6ನೇ ವಿಶ್ವ ಸಂಸ್ಕೃತ ಸಮ್ಮೇಳನದಲ್ಲಿ ಭಾರತ ಸರ್ಕಾರ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದೆ. ಭಾರತದಿಂದ 250 ಸಂಸ್ಕೃತ ವಿದ್ವಾಂಸರನ್ನ ಅಲ್ಲಿಗೆ ಕಳಿಸಿದ್ದಷ್ಟೇ ಅಲ್ಲದೆ ಆ ಕಾರ್ಯಕ್ರಮಕ್ಕೆ ಭಾಗಶಃ ಧನ ಸಹಾಯ ಕೂಡ ಮಾಡಿ 2 ಸಂಪುಟ ದರ್ಜೆಯ ಸಚಿವರು ಕೂಡ ಅದರಲ್ಲಿ ಭಾಗವಹಿಸಿದ್ದನ್ನು ನಾವು ನೋಡಿದ್ದೇವೆ. ಅಂದಿನ ವಿದೇಶಾಂಗ ಸಚಿವೆ ಆಗಿದ್ದಂತಹ ಸುಷ್ಮಾ ಸ್ವರಾಜ್ ಅವರು ಸಂಸ್ಕೃತಕ್ಕಾಗಿ ಜಂಟಿ ಕಾರ್ಯದರ್ಶಿ ಹುದ್ದೆ ಭಾರತ ಸರ್ಕಾರದಲ್ಲಿ ನೇಮಿಸುವುದಾಗಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದು ನಾವು ನೋಡಿದ್ದೇವೆ. ಹೀಗೆ ಈ ಪ್ರಾಚೀನ ಎಂದು ಬಿಂಬಿಸಲಾದ ಸಂಸ್ಕೃತ ಭಾಷೆ ಇವತ್ತು ಸಂಪೂರ್ಣವಾಗಿ ಅಳೆದು ಹೋದಂತಹ ಭಾಷೆ ಅದು. ಆ ಭಾಷೆ ಒಂದು ಗ್ರಾಂಥಿಕ ಭಾಷೆ ಮತ್ತು ಆರ್ಯ ಸನಾತನಿಗಳ ಹೊಟ್ಟೆ ಹೊರೆಯುವ ಧಾರ್ಮಿಕ ಭಾಷೆ ಬಿಟ್ರೆ ಅದ್ಯಾವತ್ತೂ ಜನಸಾಮಾನ್ಯರ ಭಾಷೆ ಆಗಿರಲಿಲ್ಲ. ಹೀಗೆ ಸಂಸ್ಕೃತದ ಮೂಲ ನೆಲೆ, ಅದರ ತಾಯಿ ನೆಲ ಯಾವುದು ಅನ್ನೋದ್ರ ಬಗ್ಗೆ ಅನೇಕ ವಿವಾದಗಳಿದ್ದಾವೆ. ಕ್ರಿಸ್ತಪೂರ್ವ 1500ರಿಂದ 1350ರ ನಡುವೆ ಮಿಟ್ಟಾನಿ ಎಂಬ ರಾಜಮನೆತನ ಯುಪ್ರಟಿಸ್ ಟೈಗ್ರಿಸ್ ಜಲಾನಯನ ಪ್ರದೇಶವನ್ನು ಆಳತಿತ್ತು ಅನ್ನೋದು ಇತಿಹಾಸದಲ್ಲಿ ದಾಖಲಾದದ್ದು. ಇದು ಈಗಿನ ಸಿರಿಯಾ, ಇರಾಕ್ ಮತ್ತು ಟರ್ಕಿ ಪ್ರದೇಶಗಳನ್ನು ಒಳಗೊಂಡಿತ್ತು. ಮಿಟ್ಟಾನಿಯರು ಸಂಸ್ಕೃತಿಗೆ ಸಂಬಂಧಿಸಿದ ಹುರಿಯನ್ ಭಾಷೆಯನ್ನು ಮಾತನಾಡುತ್ತಿದ್ದರು. ಆದಾಗೂ ಪ್ರತಿಯೊಬ್ಬ ಮಿಟ್ಟಾನಿ ರಾಜ ಸಂಸ್ಕೃತದ ಹೆಸರನ್ನು ಹೊಂದಿದ್ರು. ಬಹಳ ವಿಶೇಷವಾಗಿ ಗಮನಿಸಬೇಕು. ಅವರ ಹೆಸರುಗಳಲ್ಲಿ ಪುರುಷ ಅಂದರೆ ಮನುಷ್ಯ, ತುಶ್ರತ್ತ ಅಂದರೆ ಆಕ್ರಮಣಕಾರಿ ರಥ, ಸುವರ್ಧಾತ ಅಂದರೆ ಸ್ವರ್ಗದಿಂದ ನೀಡಲ್ಪಟ್ಟ, ಇಂದ್ರೋಠ ಇಂದ್ರನಿಂದ ಸಹಾಯ ಮಾಡಲ್ಪಟ್ಟ ಮತ್ತು ಭಾರತದಲ್ಲಿಗೂ ಇಂದಿಗೂ ಚಾಲ್ತಿಯಲ್ಲಿರತಕ್ಕಂಥ ಸುಬಂಧು ಅನ್ನುವ ಹೆಸರುಗಳು ಈ ಮಿಟ್ಟಾನಿ ರಾಜರಲ್ಲಿ ಇದ್ವು. ಸನಾತನ ಆರ್ಯ ವೈದಿಕರಂತೆ ಅತ್ಯಂತ ಗೌರವಾನ್ವಿತರಾದ ರಥಯುದ್ಧದ ಸಂಸ್ಕೃತಿಯನ್ನು ಕೂಡ ಮಿಟ್ಟಾನಿಯರು ಕೂಡ ಹೊಂದಿದ್ರು. ವಿಶ್ವದ ಅತ್ಯಂತ ಹಳೆಯ ದಾಖಲೆಯಾದಂತಹ ಮಿಟ್ಟಾನಿ ಕುದುರೆ ಸವಾರಿ ತರಬೇತಿ ಈ ಕೈಪಿಡಿಯ ಹಲವಾರು ಸಂಸ್ಕೃತ ಪದಗಳನ್ನು ನಮಗೆ ಒದಗಿಸಿಕೊಡ್ತಾರೆ. ಉದಾಹರಣೆಗೆ ಐಕಾ ಅಂದ್ರೆ 1, ತೇರಾ ಅಂದರೆ 3, ಸತ್ತ ಅಂದರೆ 7, ಅಸುವ ಅಂದರೆ ಅಶ್ವ ಅಥವಾ ಕುದುರೆ. ಇದಲ್ಲದೆ ಮಿಟ್ಟಾನಿ ಮಿಲಿಟರಿ ಶ್ರೀಮಂತಿಕೆಯು ಮಾರ್ಯಣ್ ಎಂದು ಕರೆಯಲ್ಪಡುತ್ತಿದ್ದ ರಥಯೋಧರನ್ನು ಹೊಂದಿತ್ತು ಹಾಗೂ ಇದು ಸಂಸ್ಕೃತ ಪದ ಮರಿಯಾ ಅಥವಾ ಯುವಕ ಎಂದರ್ಥ ಹೊಂದಿತ್ತು ಅನ್ನುವ ದಾಖಲೆಗಳು ನಮಗೆ ಸಿಗುತ್ತವೆ. ಮಿಟ್ಟಾನಿಯರು ತಮ್ಮದೇ ಆದ ಸ್ಥಳೀಯ ದೇವತೆಗಳನ್ನು ಹೊಂದಿದ್ರೂ ಕೂಡ ಋಗ್ವೇದದಲ್ಲಿ ಸನಾತನಿ ಆರ್ಯನರು ಆರಾಧಿಸುತ್ತಿದ್ದ ಅದೇ ದೇವತೆಗಳನ್ನು ಇವರು ಕೂಡ ಪೂಜಿಸ್ತಾರೆ. ಮಿಟ್ಟಾನಿ ರಾಜರು ಕ್ರಿಸ್ತಪೂರ್ವ 1380ರಲ್ಲಿ ತಮ್ಮ ಪ್ರತಿಸ್ಪರ್ಧಿ ರಾಜರೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಆ ರಾಜರುಗಳ ಹೆಸರುಗಳು ಹೇಗಿದ್ದು ಅಂದ್ರೆ ಇಂದ್ರ, ವರುಣ, ಮಿತ್ರ ಮತ್ತು ನಾಸತ್ಯ ಅಂದ್ರೆ ಅಶ್ವಿನಿ ದೇವತೆಗಳು ಅಂತಿದ್ದು. ಇಂದಿನ ಆಧುನಿಕ ಹಿಂದೂಗಳು ಈ ಮೇಲಿನ ಯಾವ ದೇವತೆಗಳ ಆರಾಧನೆಯನ್ನು ಕೂಡ ಈಗ ಮಾಡ್ತಾ ಇಲ್ಲ. ಮಿಟ್ಟಾನಿಯರ ದೇವತೆಗಳು ಕೂಡ ಋಗ್ವೇದದಲ್ಲಿ ಅದರ ಅಂತ್ಯದಲ್ಲಿ ಪ್ರಮುಖವಾಗಿದ್ದು ಅನ್ನುವಂಥ ಮಾತು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸೊ ಅಂಡ್ರೋನೋಮೋ ಸಂಸ್ಕೃತಿ ಎಂದು ಕರೆಯಲ್ಪಡತಕ್ಕಂಥ ಈ ಹುಲ್ಲುಗಾವಲು ಜನರು ಕ್ರಿಸ್ತಪೂರ್ವ 2000ರಲ್ಲಿ ಮೊದಲು ಈ ಜನ ಕಾಣಿಸ್ಕೊಳ್ತಾರೆ. ಮಧ್ಯ ಏಷ್ಯಾದ ತಾಯ್ನಾಡಿನಲ್ಲಿ ಅಲ್ಲಿನ ಜನರು ಅನಂತರ ಪ್ರೋಟೋ ಇಂಡೋ ಇರಾನಿಯನ್ ಭಾಷೆಯನ್ನ ಮಾತನಾಡೋದನ್ನು ನಿಲ್ಲಿಸ್ತಾರೆ. ಆಗ ಸಂಸ್ಕೃತದ ಆರಂಭಿಕ ರೂಪಗಳು ಮಾತನಾಡುವ ಜನರ ಹೊಸ ಗುಂಪು ಅಲ್ಲಿ ಮಧ್ಯ ಏಷ್ಯಾದಲ್ಲಿ ಹುಟ್ಟುಕೊಳ್ತದೆ. ಆ ಆರಂಭಿಕ ಸಂಸ್ಕೃತ ಮಾತನಾಡುವ ಜನರಲ್ಲಿ ಕೆಲವರು ಪಶ್ಚಿಮಕ್ಕೆ ಅಂದ್ರೆ ಈಗಿನ ಸಿರಿಯಾದ ಕಡೆಗೆ, ಇನ್ನು ಕೆಲವರು ಪೂರ್ವಕ್ಕೆ ಅಂದ್ರೆ ಭಾರತದ ಪಂಜಾಬ್ ಪ್ರದೇಶದ ಕಡೆಗೆ ವಲಸೆ ಹೋಗ್ತಾರೆ ಅನ್ನುವ ಮಾಹಿತಿಗಳಿದಾವೆ. ಅವರು ಪಶ್ಚಿಮಕ್ಕೆ ತೆರಳಿದ ಜನರು ಬಹುಶಃ ಸಿರಿಯಾದ ಹುರಿಯನ್ ರಾಜರಿಂದ ಕೂಲಿ ಸಾರಥಿಗಳಾಗಿ ನೇಮಕಗೊಂಡಿರಬಹುದು ಅನ್ನುವ ಸಂಶಯಗಳಿವೆ. ಈ ಸಾರಥಿಗಳು ಒಂದೇ ಭಾಷೆಯಲ್ಲಿ ಮಾತನಾಡ್ತಿದ್ರು ಮತ್ತು ಅದೇ ಸ್ತೋತ್ರಗಳನ್ನು ಪಠಿಸ್ತಿದ್ರು. ಅದೇ ಭಾಷೆಯನ್ನು ಪೂರ್ವಕ್ಕೆ ಭಾರತದ ಕಡೆಗೆ ವಲಸೆ ಬಂದ ಸಿರಿಯನರ ಒಡನಾಡಿಗಳಾಗಿದ್ದ ಆರ್ಯನರು ಕೂಡ ಋಗ್ವೇದದಲ್ಲಿ ಈ ಭಾಷೆಯನ್ನು ಬಳಸ್ತಾರೆ. ಋಗ್ವೇದ ಸಂಸ್ಕೃತ ಭಾಷಿಕರು ತಮ್ಮ ಮಾಲೀಕನ ಸಿಂಹಾಸನವನ್ನು ಕಸಿದುಕೊಂಡು ಮಿಟ್ಟಾನಿ ಸಾಮ್ರಾಜ್ಯ ಸ್ಥಾಪಿಸಿದವರು. ಈಗ ಮಿಟ್ಟಾನಿ ಸಂಸ್ಕೃತಿಯು ಶೀಘ್ರದಲ್ಲೇ ಅಧಪತನ ಕಂಡು ಸ್ಥಳೀಯ ಹುರಿಯನ್ ಭಾಷೆ ಮತ್ತು ಧರ್ಮವನ್ನು ಮಿಟ್ಟಾನಿಯರು ಇವಾಗ ಅಳವಡಿಸಿಕೊಂಡಿದ್ದಾರೆ. 3500 ವರ್ಷಗಳ ನಂತರ ಆಧುನಿಕ ಭಾರತೀಯರ ಮೇಲೆ ಆರ್ಯನರು ಮತ್ತೆ ತಮ್ಮ ಸವಾರಿಯನ್ನ ಸಂಸ್ಕೃತವನ್ನ ಹೇರತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಸಿದ್ಧಾಂತದ ಪ್ರಕಾರ ಸಂಸ್ಕೃತ ಮತ್ತು
ಅದರ ಮೂಲ ಪ್ರೋಟೋ ಇಂಡೋ ಯುರೋಪಿಯನ್ ಭಾಷೆ ಭಾರತ ಮೂಲದ್ದಲ್ಲ. ಸಂಸ್ಕೃತ ಭಾಷೆಯು ಭಾರತ ಮೂಲದ್ದು ಎಂದು ವಾದಿಸುವ ಇಂಡೋ ಯುರೋಪಿಯನ್ನರು ತಮ್ಮ ವಾದ ಸಮರ್ಥಿಸಲು ಯಾವುದೇ ಭಾಷಾಶಾಸ್ತ್ರದ ಅಥವಾ ಪುರಾತತ್ವ ಶಾಸ್ತ್ರದ ಸ್ಪಷ್ಟ ಪೋಷಕ ಪುರಾವೆಗಳನ್ನ ಹೊಂದಿಲ್ಲ ಅನ್ನೋದು ಬಹಳ ಮುಖ್ಯವಾದಂಥ ಈ ಸಂಗತಿ. ಇದನ್ನ ಇಟ್ಕೊಂಡು ಸಂಸ್ಕೃತದ ಮೂಲ ನೆಲೆ ಮೊದಲು ಕಾಣಿಸಿಕೊಂಡದ್ದು ಮಧ್ಯ ಏಷ್ಯಾದ ಸಿರಿಯಾ, ಇರಾನ್ ಮತ್ತು ಟರ್ಕಿ ಭಾಗದಲ್ಲಿ ಅನ್ನೋದನ್ನು ನಾವು ಮನಗಾಣ್ತೇವೆ. ಹಾಗೆ ಜಗತ್ತಿನಲ್ಲಿ ಅನೇಕ ನಾಗರಿಕತೆಗಳಿದ್ದಾವೆ. ಭಾರತೀಯರದು ಸಿಂಧೂ ಕಣಿವೆಯ ದ್ರಾವಿಡ ನಾಗರಿಕತೆ, ಇತ್ತೀಚೆಗೆ ಬಲಪಂಥೀಯರು ಅದನ್ನ ಸಿಂಧೂ ಸರಸ್ವತಿ ಕಣಿವೆಯ ನಾಗರಿಕತೆ ಅಂತ ತಿರುಚಿ ಬರಿತಾ ಇರೋದನ್ನ ನಾವು ನೋಡಿದ್ದೇವೆ. ಒಂದಷ್ಟು ನಾಗರಿಕತೆ ಮತ್ತು ಲಿಪಿಗಳ ಕುರಿತು ನಾನು ಮಾಹಿತಿಯನ್ನು ಕೊಡ್ತೇನೆ. ನಮ್ಮಲ್ಲಿ ಇರತಕ್ಕಂಥ ಕಾಲ್ಪನಿಕವಾದ ಪ್ರಾಚೀನ ವೈದಿಕ ಅಥವಾ ಸನಾತನ ನಾಗರಿಕತೆ ಇದು ಒಂದು ಕಾಲ್ಪನಿಕವಾದಂಥದ್ದು. ಇದಕ್ಕೆ ಯಾವುದೇ ಲಿಪಿಗಳು ಇಲ್ಲ. ಇಲ್ಲಿವರೆಗೂ ಇತಿಹಾಸಕಾರರು ಈ ಸನಾತನ ಅನ್ನುವ ಧರ್ಮದ ಯಾವ ಐತಿಹಾಸಿಕ ಕುರುಹುಗಳನ್ನು ಕೂಡ ಕಂಡುಹಿಡಿದಿಲ್ಲ. ಇನ್ನು ಪ್ರಪಂಚದ ಪ್ರತಿಯೊಬ್ಬರೂ ತಮ್ಮದೇ ಆದ ಒಂದು ನಾಗರಿಕತೆ ಹೊಂದಿದ್ದಾರೆ. ಆ ನಾಗರಿಕತೆಗಳಿಗೆ ತಮ್ಮದೇ ಆದ ಒಂದು ಲಿಪಿ ಕೂಡ ಇದೆ. ಸುಮೇರಿಯನ್ ನಾಗರಿಕತೆಗೆ ಶಿಲಾಕ್ಷರ ಲಿಪಿ ಅಂತ ಇದೆ. ನಾನು ಇಲ್ಲೊಂದು ಚಿತ್ರವನ್ನು ಹಾಕ್ತೇನೆ. ಬೇರೆ ಬೇರೆ ನಾಗರಿಕತೆ ಮತ್ತು ಲಿಪಿಗಳ ವಿವರ ಹೊಂದಿರುವ ಆ ಚಿತ್ರವನ್ನು ತಾವು ಗಮನಿಸಬಹುದು. ಸುಮೇರಿಯನ್ ನಾಗರಿಕತೆಯದು ಶಿಲಾಕ್ಷರ ಲಿಪಿ, ಪ್ರಾಸಿಪ್ರಸ್ ನಾಗರಿಕತೆಯದು ಲೈಲಿನಿಯರ್ ಲಿಪಿ, ಫೋನಿಸಿ ನಾಗರಿಕತೆಯದು ಫೋನಿಸಿಯನ್ ಲಿಪಿ, ಹಿರೋಗ್ಲಾಫಿಸಿಯಸ್ ಲಿಪಿ, ಹರಪ್ಪ ಮತ್ತು ಸಿಂಧೂ ಕಣಿವೆಯ ನಾಗರಿಕತೆಯದು ನಿಗೂಢ ಲಿಪಿ. ಭಾರತದಲ್ಲಿರತಕ್ಕಂಥ ಸಿಂಧೂ ಕಣಿವೆಯ ನಾಗರಿಕತೆಯ ಗುಹೆಗಳಲ್ಲಿ ಮತ್ತು ಉತ್ಖನನಗಳಲ್ಲಿ ಸಿಕ್ಕಂತಹ ಕೆಲವು ವಸ್ತುಗಳ ಮೇಲಿನ ಲಿಪಿಗಳು ಬಹಳ ನಿಗೂಢವಾಗಿದ್ದು, ಭಾರತದಲ್ಲಿ ದ್ರಾವಿಡ ಭಾಷೆಗಳಿದ್ದು ಅವಕ್ಕೆ ಲಿಪಿ ಇರಲಿಲ್ಲ. ಆ ಲಿಪಿ ಬಹಳ ನಿಗೂಢ ರೀತಿಯಲ್ಲಿ ಇದ್ದುವು. ಹೀಗೆ 4600 ವರ್ಷಗಳ ಹಿಂದೆ ಸಿಂಧೂ ಕಣಿವೆಯ ನಾಗರಿಕತೆ ನಿಗೂಢವಾದ ಲಿಪಿಯನ್ನು ಹೊಂದಿತ್ತು. ಅನಂತರದ ಕಾಲಘಟ್ಟದಲ್ಲಿ ಭಾರತದ ಅತ್ಯಂತ ಮತ್ತು ಜಗತ್ತಿನ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ತಮಿಳು, ಕನ್ನಡ ಈ ಎಲ್ಲ ಭಾಷೆಗಳು ಅಭಿವೃದ್ಧಿ ಹೊಂದಿವೆ. ಆದರೆ ಸಂಸ್ಕೃತ ಅನ್ನುವ ಭಾಷೆ ಇವತ್ತಿಗೂ ಅದರ ಪ್ರಾಚೀನತೆ ಮಧ್ಯ ಏಷ್ಯಾ ಮೂಲದ್ದಾಗಿದ್ರೂ ಕೂಡ ಅದು ಒಂದು ಪರಿಪೂರ್ಣವಾದ ಭಾಷೆ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದು ಭಾರತಕ್ಕೆ 4600 ವರ್ಷಗಳ ಹಿಂದೆ ವಲಸೆ ಬಂದಾದ್ಮೇಲೆ ಋಗ್ವೇದದ ಕಾಲಘಟ್ಟದಲ್ಲಿ ಭಾರತೀಯ ಭಾಷೆಗಳ ಸತ್ವವನ್ನ ಸಾರವನ್ನ ಹೀರಿಕೊಂಡು ಒಂದೊಂದೇ ಶಬ್ದಗಳನ್ನು ಸೇರಿಸಿಕೊಂಡು ಒಂದು ಸಾಧಾರಣವಾದ ಭಾಷೆಯಾಗಿ ರೂಪ ತಾಳುತ್ತದೆ. 2500 ವರ್ಷಗಳ ಹಿಂದೆ ಅದಕ್ಕೆ ವ್ಯಾಕರಣ ಅಳವಡಿಸಲಾಗ್ತದೆ. ಇಲ್ಲಿವರೆಗೂ ಆ ಭಾಷೆಗೆ ತನ್ನದೇ ಆದಂಥ ಸ್ವಂತ ಲಿಪಿ ಇಲ್ಲ. ಹೀಗೆ ಬೌದ್ಧ ನಾಗರಿಕತೆ ನಮ್ಮಲ್ಲಿ ಇನ್ನೊಂದು ನಾಗರಿಕತೆಯನ್ನು ನಾವು ಹೆಸರಿಸೋದಾದರೆ ಅದಕ್ಕೆ ಧಮ್ಮಲಿಪಿ, ಬ್ರಾಹ್ಮಿ ಲಿಪಿ. ಆದರೆ ಅತ್ಯಂತ ಪ್ರಾಚೀನವೆಂದು ಹೇಳಲಾಗುವ ಸನಾತನ ವೈದಿಕ ನಾಗರಿಕತೆಗೆ ಯಾವ ಕುರುಹುಗಳು ನಮಗೆ ಸಿಗೋದಿಲ್ಲ. ಅಂದರೆ ಸಂಪೂರ್ಣವಾಗಿ ಕಾಲ್ಪನಿಕ ಆಧಾರದ ಮೇಲೆ ಹೆಣೆಯಲಾದಂಥ ಈ ಸನಾತನ ವೈದಿಕ ನಾಗರಿಕತೆ ಯಾವುದೇ ಐತಿಹಾಸಿಕ, ಪ್ರಾಗ್ರೈತಿಹಾಸಿಕ, ಪ್ರಾಚ್ಯವಸ್ತು ಇಲಾಖೆಯಿಂದ ದೃಢೀಕರಿಸಲ್ಪಟ್ಟ ದಾಖಲೆಗಳಾಗಲಿ ಯಾವುದನ್ನೂ ಕೂಡ ಹೊಂದಿರದೇ ಇರುವ ಒಂದು ಕಪೋಲಕಲ್ಪಿತ ನಾಗರಿಕತೆ. ಸಂಸ್ಕೃತ ಒಂದು ಅಪೂರ್ಣವಾದ ಭಾಷೆ. ಹೀಗೆ ನಾನು ಮೊದಲು ಹೇಳಿದ ಹಾಗೆ ಮಿಟಾನಿ ರಾಜಮನೆತನದ ಹೆಸರುಗಳು, ಆ ರಥಕ್ಕೆ ಸಂಬಂಧಿಸಿದಂಥ ಕೆಲವು ತಾಂತ್ರಿಕ ಪದಗಳು ಮತ್ತು ಸಹಜವಾಗಿ ದೇವತೆಗಳಾದ ಇಂದ್ರ, ವರುಣ, ಮಿತ್ರ ಮತ್ತು ನಾಸತ್ಯ ಪದಗಳು ಹಾಗೆಯೇ ಆರ್ಯನರಲ್ಲಿ ಉಳಿದುಕೊಂಡಿವೆ. ಮಧ್ಯಪ್ರಾಚ್ಯದಿಂದ ಪೂರ್ವಕ್ಕೆ ವಲಸೆ ಬಂದ ಆರ್ಯನರ ಗುಂಪು ನಂತರ ಭಾರತವೆಂಬ ಉಪಖಂಡದಲ್ಲಿ ನೆಲೆಸಿ ಋಗ್ವೇದವನ್ನು ರಚಿಸಿತು ಎನ್ನುವ ಸಂಗತಿ ನಾವು ತಿಳ್ಕೊಳ್ಳಬೇಕು. ಈ ರೀತಿಯಾಗಿ ಮಧ್ಯಪ್ರಾಚ್ಯದಿಂದ ವಲಸೆ ಬಂದ ಆರ್ಯನ್ ಜನಾಂಗದ ಭಾಷೆಯಾದ ಸಂಸ್ಕೃತ ಮತ್ತು ಸಂಸ್ಕೃತಿಯನ್ನು ಅವರು ಕ್ರಮೇಣ ಸಂರಕ್ಷಿಸಿಕೊಳ್ತಾ ವಲಸಿಗ ಆರ್ಯನರು ಈ ಉಪಖಂಡಕ್ಕೆ ಹೊತ್ತು ತಂದಂಥ ಸಂಸ್ಕೃತ ಭಾಷೆ ಮತ್ತು ಸನಾತನ ಆರ್ಯ ಧರ್ಮ ಕಾಲಾನುಕ್ರಮದಲ್ಲಿ ಇಲ್ಲೇ ಬೇರು ಬಿಟ್ಟರೆ ನಮಗೇನೂ ತಕರಾರು ಇರಲಿಲ್ಲ. ಆದರೆ ಇಲ್ಲಿನ ನೆಲಮೂಲದ ಸಂಸ್ಕೃತಿಗಳನ್ನು, ಭಾಷೆಗಳನ್ನು ಆಪೋಷಣ ತೆಗೆದುಕೊಳ್ಳುತ್ತಾ ಅವುಗಳ ಮೇಲೆ ಸವಾರಿ ಮಾಡುವಂಥ ಕುಕೃತ್ಯದಲ್ಲಿ ಏನು ತೊಡಗುತ್ತಲ್ಲ, ಅದು ಭಾರತೀಯರಾದ ನಾವೆಲ್ಲರೂ ಕೂಡ ಅರಿತುಕೊಂಡು ಅದಕ್ಕೆ ಪ್ರತಿರೋಧವನ್ನು ಒಡ್ಡುವ ಅಗತ್ಯ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ.